ಆಯ್ತಕ್ಕರೆ ಮಲ್ಲಿ ಬರ ವಹಿಸ್ಕೊಂಡು ಮಾತಾಡ್ಬೇಡ. ಬರ್ತಿರೋ ಕೋಪಕ್ಕೆ ಬಿಡಿ. ಬಾಯಿಲಿ ಅಂದೆ. ಬರಲ್ಲ, ನೀನ್ ನಡೀತೀಯ. ಬಾಯಿಲಿ ಅಂದೆ. ಸರಿ ಸರಿ ಬಾ. ಹೇಳು, ಯಾರನ್ನ ಸ್ಕೂಲ್ ಕರ್ಕೊಂಡ್ ಬಂದಿದೆ? ಬಾಯ್ ಬಿಡು. ಯಾರನ್ನ ಕರ್ಕೊಂಡ್ ಬಂದಿದೆ, ಯಾಕೆ ಕರ್ಕೊಂಡ್ ಬಂದಿದೆ ಅಂತ ಹೇಳ್ತೀಯ ಇಲ್ಲ ಒಂದ? ಹೇಳ್ತೀನಿ ಮಮ್ಮಿ, ಹೇಳ್ತೀನಿ. ಹೊಡಿಬೇಡ. ಹೇಳು. ಅದು ನಮ್ಮ ಕ್ಲಾಸಲ್ಲಿ ಅಂಕಿತ್ ಅಂತ ಇದ್ದಾನಲ್ಲ, ಅವನಿಗೂ ನನಗೂ ಜಗಳ ಆಯ್ತು. ಅವ್ನು ಬರೀ ಅಪ್ಪನ ಬಗ್ಗೆನೇ ಮಾತಾಡ್ತಾನೆ, ನನಗ್ ಬೇಜಾರು ಮಾಡ್ತಾನೆ. ಅದಕ್ಕೆ ಅವನಿಗೆ ವಾರ್ನೂ ಮಾಡಿದ್ದೀನಿ, ಅಪ್ಪನ ಬಗ್ಗೆ ಮಾತಾಡ್ಬೇಡ ಅಂತ. ಮೊನ್ನೆ ಮತ್ತೆ ಅಪ್ಪನ ಬಗ್ಗೆ ಮಾತಾಡ್ದ. ಕೋಪ ಬಂದು ಹೊಡೆದ್ಬಿಟ್ಟೆ ಮಮ್ಮಿ. ಅದಕ್ಕೆ ಪ್ರಿನ್ಸಿಪಲ್ಲು ಪೇರೆಂಟ್ನ ಕರ್ಕೊಬಾ ಅಂತ ಅಂದಿದ್ರು. ಈ ವಿಷಯನ ನಿನ್ಗೆ ಹೇಳಿದ್ರೆ ಬೇಜಾರು ಮಾಡ್ಕೋತೀಯ ಅಂದ್ಬಿಟ್ಟು ನಾನು ನಿನ್ಗೆ ಈ ವಿಷಯನ ಹೇಳಿಲ್ಲ. ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ. ಅದೇ ಟೈಮ್ಗೆ ಒಬ್ರು ಸರ್ ಸಿಕ್ಕಿದ್ರು. ಅವ್ರನ್ನ ರಿಕ್ವೆಸ್ಟ್ ಮಾಡಿ ಕರ್ಕೊಂಡೋದೆ ಮಮ್ಮಿ. ಅಷ್ಟೇ ಆಗಿತ್ತು, ನಂದೇನು ತಪ್ಪಿಲ್ಲ. ಏನಂದೆ? ತಪ್ಪಿಲ್ವಾ? ಸುಳ್ಳು ಹೇಳಿದ್ದು ನಿನ್ ತಪ್ಪು ಅಂತ ಅನಿಸ್ತಿಲ್ವಾ? ಯಾವನ ಅಪ್ಪ ಅಂತ ಕರೆಯಕ್ ನಿನ್ಗೆ ಹೇಗೋ ಮನ್ಸು ಬರುತ್ತೆ? ಅಷ್ಟು ಯೋಚನೆ ಮಾಡಲ್ವಾ? ಬುದ್ಧಿ ಉಪಯೋಗಿಸಲ್ವಾ ನೀನು? ಇಂಗ್ಲೀಷ್ ಸುಳ್ಳು ಹೇಳ್ತೀಯ, ಇನ್ ದೊಡ್ಡನಾದ್ಮೇಲೆ ಅದೇನೆಲ್ಲ ಮಾಡ್ತೀಯೋ? ಸಲ ಹೇಳಿದೀನಿ, ನನ್ ಸುಳ್ಳು ಹೇಳೋರ್ ಕಂಡ್ರೆ ಆಗಲ್ಲ ಅಂತ. ಆದ್ರೆ ನೀನು ಅಕ್ಕರೆ ಸಣ್ಣ ಮಗು ಅಕ್ಕರೆ, ಏನೋ ಗೊತ್ತಿಲ್ಲ ತಪ್ಪು ಮಾಡಿದಾನೆ, ತಿದ್ಕೊಳ್ತಾನೆ ಬಿಡಿ. ಏನ್ ತಿದ್ಕೋತಾನೆ? ಇವತ್ತು ಗೊತ್ತಿಲ್ಲದೆ ತಪ್ಪು ಮಾಡಿದಾನೆ, ನಾಳೆ ಗೊತ್ತಿದ್ದು ತಪ್ಪು ಮಾಡ್ತಾನೆ. ನೀನು ನನ್ನ ಕಣ್ಮುಂದೆ ನಿಂತ್ಕೋಬೇಡ, ಹೊರಡಿಲಿಂದ.